ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8722776567 9164976866 ಮೊಬೈಲ್ ಸಂಖ್ಯೆ ಮತ್ತು 0815425115 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಕಗ್ಗತ್ತಲಿನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ರು ಆದಾಯ ಬಂದರೂ ಮೂಲಭೂತ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲವಾದರೆ ಮೈದಾನದತ್ತ ಗಮನ ಹರಿಸುವವರೇ ಇಲ್ಲದಂತಾದ ಪರಿಣಾಮ ಅಧಿಕಾರಿಗಳು ಸಹ ಬೇಜವಾಬ್ದಾರಿಯಾಗಿ ಇತ್ತೀಚೆಗೆ ವರ್ತಿಸುತ್ತಿರುವುದು ಉದಾಹರಣೆಯಾಗಿದೆ. ಕಳೆದ 2023 ಜೂನ್ 13ರಂದು ಕ್ಷೇತ್ರದ ಶಾಸಕರು, ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ MC ಸುಧಾಕರ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಅಲ್ಲಿನ ಸಿಬ್ಬಂದಿಯಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಝಾನ್ಸಿ ಮೈದಾನದ ಕ್ರೀಡಾಂಗಣದಲ್ಲಿ ಮೂಲಭೂತವಾಗಿ ಶೌಚಾಲಯಗಳು ಇದ್ದರೂ ಒಳ ಮತ್ತು ಹೊರಾಂಗಣದಲ್ಲಿರುವ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಶೌಚಾಲಯಗಳು ದುರ್ನಾತ ಬೀರುತ್ತಿದ್ದು ಕ್ರೀಡಾಪಟುಗಳು ಸೇರಿದಂತೆ ಪ್ರತಿದಿನ ವಾಯು ವಿಹಾರಕ್ಕೆ ಬರುವ ಸಾವಿರಾರು ಮಂದಿ ತೀವ್ರ ತೊಂದರೆ ಅನುಭವಿಸುತ್ತಿರುವುದು ಹಾಗೂ ನಿಗದಿತ ಸಮಯಕ್ಕೆ ಶೌಚಾಲಯಗಳನ್ನು ತೆರೆದೇ ಇರುವುದು, ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೇ ಇರುವುದು ಸೇರಿದಂತೆ ಹಲವಾರು ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದರು. ಸಚಿವರು ಒಳಾಂಗಣದ ಜಿಮ್ ಮತ್ತು ಹೊರಾಂಗಣದ ಕ್ರೀಡಾ ಸಾಮಗ್ರಿಗಳ ತಪಾಸಣೆ ಜೊತೆಗೆ ಸಾರ್ವಜನಿಕರಿಂದ ದೂರುಗಳು ಬಂದ ದೂರಿನ ಮೇರೆಗೆ ಮೈದಾನದ ಅಂಗಡಿಗಳನ್ನು ಮುಂದಕ್ಕೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ವಿಸ್ತರಣೆ ಮಾಡಿ ಸಂಚಾರಕ್ಕೆ ತೊಂದರೆಯಾಗುವುದನ್ನು ಸಹ ವೀಕ್ಷಿಸಿದರು. ಸಚಿವರ ಸೂಚನೆಯ ನಂತರ ಝಾನ್ಸಿ ಮೈದಾನದ ಅಂಗಡಿಗಳನ್ನು ಮುಂದಕ್ಕೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ವಿಸ್ತರಣೆ ಮಾಡಿರುವುದನ್ನು ಕಾಟಾಚಾರಕ್ಕೆ ತೆರವು ಮಾಡಿಸಿದ ಅಧಿಕಾರಿಗಳು ನಂತರ ಅತ್ತ ಮುಖ ಮಾಡಲೇ ಇಲ್ಲ. ಇನ್ನು ಶೌಚಾಲಯಗಳನ್ನು ನಿಗದಿತ ಸಮಯಕ್ಕೆ ಶೌಚಾಲಯ ತೆರೆಯದೇ ಇರುವುದರಿಂದ ವಾಯು ವಿಹಾರಕ್ಕೆ ಬಂದ ಸಕ್ಕರೆ ಕಾಯಿಲೆಯ ರೋಗಿಗಳು ಮೈದಾನದ ಮೂಲೆಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ಇದೀಗ ಮೈದಾನದಲ್ಲಿ ದುರ್ನಾದದ ವಾಸನೆ ಸಹ ಬೀರುವಂತಾಗಿದೆ. ಇನ್ನು ಕಳೆದ ಒಂದು ವಾರದಿಂದ ಇಡೀ ಮೈದಾನದ ಸುತ್ತಲೂ ಅಳವಡಿಸಿರುವ ವಿದ್ಯುತ್ ಮತ್ತು ಸೋಲಾರ್ ದೀಪಗಳು ಕೆಟ್ಟು ಹೋಗಿ ಬೆಳಕು ಚೆಲ್ಲದೇ ಇರುವ ಪರಿಣಾಮ ಇಡೀ ಮೈದಾನ ಕಗ್ಗತ್ತಲಿಗೆ ತಲುಪಿದೆ. ಬೆಳಗಿನ ಜಾವ ಸುಮಾರು 4:30 ಗಂಟೆಗೆ ಬರುವ ಮತ್ತು ಸಂಜೆ 7 ಗಂಟೆಗೆ ವಾಯು ವಿಹಾರಕ್ಕೆ ಬರುವವರು ಸಂಖ್ಯೆ ಹೆಚ್ಚಾಗಿದ್ದು ಬಂದವರು ಕತ್ತಲಿನಲ್ಲಿ ಮೈದಾನದಲ್ಲಿ ವಾಯು ವಿಹಾರ ಮಾಡುವಂತಾಗಿದೆ. ಈ ಬಗ್ಗೆ ಮೈದಾನದ ಸಿಬ್ಬಂದಿಗೆ ತಿಳಿಸಿದರೆ ಸಿಬ್ಬಂದಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಅಧಿಕಾರಿಗಳು ದುರಸ್ತಿ ಮಾಡಿಸುವುದಾಗಿ ಹೇಳಿದ್ದಾರೆ ಎಂಬ ಸಿದ್ಧ ಉತ್ತರ ನೀಡುತ್ತಿದ್ದಾರೆ ಹೊರತು ಕಳೆದ ಒಂದು ವಾರದಿಂದ ಮೈದಾನದಲ್ಲಿ ವಿದ್ಯುತ್ ಮತ್ತು ಸೋಲಾರ್ ದೀಪಗಳು ಇಲ್ಲದೆ ಇಡೀ ಮೈದಾನ ಕಗ್ಗತ್ತಲಿನಲ್ಲಿದ್ದು ದುರಸ್ತಿಗೆ ಮುಂದಾಗಿಲ್ಲ. ಇನ್ನಾದರೂ ಸಚಿವರು ಸೇರಿದಂತೆ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಕಗ್ಗತ್ತಿನಲ್ಲಿರುವ ಝಾನ್ಸಿ ಮೈದಾನವನ್ನು ಬೆಳಕು ಚೆಲ್ಲುವತ್ತ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.